ವರಮಹಾಲಕ್ಷ್ಮಿ ಹಬ್ಬ ಮುಂಚೆ ದಿನ ಅಂದ್ರೆ ನಮ್ ಮನೆಯಲ್ಲಿ ಫುಲ್ ಆನ್ ಪ್ರಿಪರೇಷನ್ ಮೋಡ್. ಹಬ್ಬ ಪ್ರೀವಿಯಸ್ ಡೇ ಅಂದ್ರೆ ಯಾವಾಗ ನೋಡಿದ್ರು ಏನೋ ಒಂದು ಕೆಲಸ ನಡೀತಾನೆ ಇರುತ್ತೆ. ಅಂಡ್ ನಮ್ ಮನೆಯಲ್ಲಿ ಕೂಡ ಸೇಮ್ ಸಿಚುವೇಶನ್. ಬಿಕಾಸ್ ಫೆಸ್ಟಿವಲ್ ದಿನ ಎಲ್ಲ ರೆಡಿ ಇರಬೇಕು. ಸೊ ಪ್ರೀವಿಯಸ್ ಡೇನೆ ಮ್ಯಾಕ್ಸಿಮಮ್ ಪ್ರಿಪರೇಷನ್ ಕಂಪ್ಲೀಟ್ ಮಾಡ್ಕೊಂತೀವಿ. ಫಸ್ಟ್ ನಾನು ಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋ ಹೂವು ಹಾರ ಎಲ್ಲ ರೆಡಿ ಮಾಡಿದೆ. ಆಮೇಲೆ ಈವ್ನಿಂಗ್ ಅಲ್ಲಿ ಮೇನ್ ಪ್ರಿಪರೇಷನ್ ಸ್ಟಾರ್ಟ್ ಆಯ್ತು. ದೇವಿಗೆ ಸೀರೆ ಉಡ್ಸೋದು. ನಾನು ಅಮ್ಮ ಇಬ್ರು ಸೇರ್ಕೊಂಡು ಸ್ಯಾರಿನ ಪಿನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ವಿ. ಸ್ಯಾರಿ ಡ್ರೇಪ್ ಮಾಡಕ್ಕೂ ಮುಂಚೆ ನಾನು ಅಮ್ಮ ಇಬ್ರು ಸೇರ್ಕೊಂಡು ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡಿದ್ವಿ. ಅದಾದ್ಮೇಲೆ ಸ್ಲೋ ಆಗಿ ಸ್ಯಾರಿ ಡ್ರೇಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ನಮ್ಮ ಮನೇಲಿ ಇದು ಆಲ್ಮೋಸ್ಟ್ ಎವ್ರಿ ಇಯರ್ ನಡೆಯುತ್ತೆ. ಫಸ್ಟ್ ಟೈಮ್ ಡ್ರೇಪ್ ಮಾಡಿದ್ಮೇಲೆ ಅಮ್ಮ ಇದು ಸರಿ ಇಲ್ಲ ಅಂತ ನನ್ಗನ್ಸುತ್ತೆ. ದೆನ್ ಅಗೇನ್ ಬಿಡ್ಸಿ ಬೇರೆ ಸ್ಟೈಲ್ ಅಲ್ಲಿ ಡ್ರೇಪ್ ಮಾಡಿದ್ವಿ. ಮತ್ತೆ ನೋಡಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಮತ್ತೆ ಚೇಂಜ್ ಆಯ್ತು. ಬಿಕಾಸ್ ಅಪ್ಯಾರೆಂಟ್ಲಿ ಪರ್ಫೆಕ್ಷನ್ ಅಂದ್ರೆ ಪರ್ಫೆಕ್ಷನ್ ಇರ್ಬೇಕಲ್ವಾ. ಅದಾದ್ಮೇಲೆ ನಾನು ಪಾವನಿ ಲಕ್ಷ್ಮೀ ದೇವಿ ಮುಖವಾಡ ಡೆಕೋರೇಟ್ ಮಾಡಿ ಹಬ್ಬದ ದಿನಕ್ಕೂ ಮುಂಚೆ ಎಲ್ಲ ರೆಡಿ ಇರ್ಬೇಕು ಅಂತ ಐಟಮ್ಸ್ ಎಲ್ಲ ಅರೇಂಜ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಲಕ್ಷ್ಮಿ ಮುಂದೆ ಇಡ್ಬೇಕಾಗಿರೋ ತಟ್ಟೆಗಳು, ಪೂಜೆ ಐಟಮ್ಸ್ ಅಂಡ್ ಈ ಸಲ ಗೆಜ್ಜೆ ಮತ್ತು ನಟವಾಂಗ ಕೂಡ ಇಡ್ಬೇಕು ಅಂತ ಅನ್ಕೊಂಡ್ವಿ. ಸೊ ಒನ್ ಬೈ ಒನ್ ಎಲ್ಲಾ ಪ್ಲೇಟ್ಸ್ ಅರೇಂಜ್ ಮಾಡಿ ಎವ್ರಿಥಿಂಗ್ ನೀಟ್ ಆಗಿ ರೆಡಿ ಮಾಡಿ ಇಟ್ವಿ. ಹಾನೆಸ್ಟ್ಲಿ ಪ್ರೀವಿಯಸ್ ಡೇ ಸ್ವಲ್ಪ ಹೆಕ್ಟಿಕ್ ಆದ್ರೂ ಈ ಪ್ರಿಪರೇಷನ್ಸ್ ಅಲ್ಲಿ ಇರೋ ಎಕ್ಸೈಟ್ಮೆಂಟ್ ಬೇರೆ ಲೆವೆಲ್. ಅಂಡ್ ಫೈನಲಿ ಎವ್ರಿಥಿಂಗ್ ವಾಸ್ ರೆಡಿ ಫಾರ್ ದ ನೆಕ್ಸ್ಟ್ ಡೇ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಫುಲ್ ಡೆಕೋರೇಷನ್, ಲಕ್ಷ್ಮೀ ದೇವಿ ಹೇಗ್ ರೆಡಿ ಆಗಿದ್ರು ಅಂಡ್ ನಮ್ ಫೆಸ್ಟಿವಲ್ ಡೇ ಎಲ್ಲ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್.